ಹೆಸರು ಸಂದೀಪ್ ಅಂತ. ಈ ನೆಟ್ಫ್ಲಿಕ್ಸ್ ಅನ್ನೋ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ನಾವು ಒಂದು 6 ತಿಂಗಳಿಂದ ಪ್ಲಾನ್ ಮಾಡಿದ್ವಿ. ಇದೇನಕ್ಕೆ ಮಾಡಿದ್ವಿ ಅಂದ್ರೆ ಒಂದು ಕಾರ್ಪೊರೇಟ್ ಎಂಪ್ಲಾಯೀಸ್ಗೆ ಒಂದು ಕಂಪೇರೇಟಿವ್ ಪ್ಲಾಟ್ಫಾರ್ಮ್ ಕೊಡೋಣ ಅಂತ ಈ ಐಡಿಯಾ ಮಾಡಿದ್ವಿ. ನಾವು ಬಹಳ ಒಂದು 2-3 ವರ್ಷದಿಂದ ಬ್ಯಾಡ್ಮಿಂಟನ್ ಆಡೋದು ನೋಡ್ತಾ ಇದ್ವಿ, ಬಟ್ ವಿ ವರ್ ನಾಟ್ ಗೆಟಿಂಗ್ ಅ ಗುಡ್ ಟೂರ್ನಮೆಂಟ್ ಟು ಪಾರ್ಟಿಸಿಪೇಟ್. ಸೊ ಹಾಗಾಗಿ ವಿ ಡಿಸೈಡೆಡ್ ಟು ಕ್ರಿಯೇಟ್ ಅವರ್ ಓನ್ ಪ್ಲಾಟ್ಫಾರ್ಮ್ ಕಾಲ್ಡ್ ನೆಟ್ಫ್ಲಿಕ್ಸ್. ಇದು ಒಂದು 6 months ಇಂದ ಫುಲ್ ನಮ್ಮ ಟೀಮ್ ಎಲ್ಲ ವರ್ಕ್ ಮಾಡಿದ್ದೀವಿ. And we put together a property. There were about 39 companies who participated in the event, and out of that there are about 326 participants participate ಮಾಡಿದ್ದಾರೆ, including very big names like Amazon, Google, Microsoft, Accenture ಎಲ್ಲ ಕಡೆಯಿಂದ ಬಂದಿದ್ದಾರೆ. And our category participation ಇತ್ತು. men's singles, women's singles, men's doubles, women's doubles, mixed doubles ಹಾಗೂ 40+ men's doubles entry ಇತ್ತು. So we had about 326 participants in total. And we had it was supposed to be the biggest corporate badminton championship. We had 5 lakhs of cash prize, and everybody is happy with this tournament, and it is supposed to be the biggest corporate badminton tournament. And we had great sponsorship from Ashwat Group. We had medical partners as Sparsh, we had Hangyo, we had Riddle from a German company. ಅವರೆಲ್ಲ ನಮಗೆ ಬಹಳ ಸಪೋರ್ಟ್ ಮಾಡಿದ್ರು. ಆಮೇಲೆ ಲಸ್ಸಿ ಮ್ಯಾಜಿಕ್, ಆಮೇಲೆ ಮ್ಯಾಜಿಕ್ ವಾಕ್ ಅಂತ ಹಾಸ್ಪಿಟಾಲಿಟಿ ಪಾರ್ಟ್ನರ್ಸ್ ಎಲ್ಲ ಇದ್ರು. ಆಮೇಲೆ ಮೇನ್ ಇಂಪಾರ್ಟೆಂಟ್ಲಿ ವಿ ಹ್ಯಾಡ್ ರಿಡಲ್, ವಿ ಹ್ಯಾಡ್ ಲಿನಿಂಗ್ ಅಂತ ಒಂದು ಕಂಪನಿ. they were our technical partners who supported us with shuttles and everything. So overall it was a great event. We had Bosch as a team champion this year, so we are hoping to coming next year ಇದೇ ತರ ಮಾಡೋಣ ಅಂತ ಪ್ಲಾನ್ ಮಾಡ್ತೀವಿ. ಆಕ್ಚುಲಿ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ಫಾರ್ ಬಾಸ್ಲರ್ಸ್. ನಾವು ಇಂಥ ಒಂದು ಪ್ರೆಸ್ಟೀಜಿಯಸ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್, ಅಂಡ್ ವಿ ಹ್ಯಾವ್ ಸಚ್ ಎ ಗ್ರೇಟ್ ಬಂಚ್. ನಮ್ಮ ಹತ್ರ ತುಂಬಾ ಒಂದು ಒಳ್ಳೆ ಪ್ಲೇಯರ್ಸ್ ನ ಸೆಟ್ ಇದೆ. ಅದರಿಂದಾಗಿ ಈ ತರದ ಒಂದು ಚಾಂಪಿಯನ್ಶಿಪ್ ಅನ್ನು ವಿನ್ ಆಗ್ಲಿಕ್ಕೆ ನಮಗೆ ಸಾಧ್ಯ ಆಯಿತು. ಈ ಆರ್ಗನೈಸೇಷನ್ ಆಲ್ಸೋ ತುಂಬಾ ಚೆನ್ನಾಗಿ ಮಾಡಿದ್ರು. ಅಂಥ ಡಿಫ್ರೆಂಟ್ ಕ್ಯಾಟಗರೀಸ್, ಆಲ್ಮೋಸ್ಟ್ 6 ಕ್ಯಾಟಗರಿ ಇತ್ತು. 6 ಕ್ಯಾಟಗರಿಯಲ್ಲಿ ನಾವು ಕ್ವಾರ್ಟರ್ ಫೈನಲ್, ಫೈನಲ್ಸ್ ಈ ತರ ಡಿಫ್ರೆಂಟ್ ಸ್ಟೇಜ್ಗೆ ರೀಚ್ ಆಗಿಬಿಟ್ಟು ಸಕ್ಸಸ್ ಸ್ಟೋರಿಯನ್ನು ನಮಗೆ ಹಾಡ್ಲಿಕ್ಕೆ ಆಯ್ತು ಅಂತ ಒಂದು ಖುಷಿಯಿಂದ ಪ್ರೌಡಾಗಿ ಹೇಳಬಲ್ಲೆ. ಸೊ ಈ ಥರ ಮುಂದೆನೂ ಅಂದರೆ ನಮ್ಮ ಯಾವುದೇ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆದರೂ ಅದರಲ್ಲೂ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಬಾಷ್ಗೆ ಜಯ ತರಿಸ್ಲಿಕ್ಕೋಸ್ಕರ ಟ್ರೈ ಮಾಡ್ತೀವಿ. ಹೀಗೆ ಬಾಷನ್ನು ಪ್ರೌಡ್ ಮಾಡಲಿಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ 100% ಕೊಡ್ತೀವಿ. ಸೊ 3 cheers to Bosch. ಬಾಷ್ಗೆ ಜೈ, ಬಾಷ್ಗೆ ಜೈ, ಬಾಷ್ಗೆ ಜೈ.